ಅಲ್ಲಿ ಬರ್ತಕ್ಕಂಥ ಹೆಣ್ಣುಮಕ್ಕಳು ಅಷ್ಟು ಜನ ಹೆಣ್ಣುಮಕ್ಕಳನ್ನು ಒಗ್ಗೂಡಿಸ್ಕೊಂಡು ಸಾಕಷ್ಟು ಜಾಥವನ್ನು ಮಾಡಿ ಧರ್ಮ ಸಂಘಟನೆ ಮಾಡಿ ಧರ್ಮದ ಬಗ್ಗೆ ಹೆಚ್ಚು ಧ್ವನಿ ಎತ್ತಿರ್ತಕ್ಕಂತಹ ಕೀರ್ತಿ ಯಾರಿಗಾದ್ರೂ ಸಿಗಬೇಕಂದ್ರೆ ಅದು ಈಶ್ವರಪ್ಪ ಅವರಿಗೆ ಅಂತ ಅದನ್ನು ಘಂಟಾಘೋಷವಾಗಿ ಹೇಳ್ಬೋದು. ಹಾಗೆ ಈ ಭಾಗದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾಗೂ ಸಹಿತ ಕೈ ಹಿಡಿದಿರ್ತಕ್ಕಂಥವ್ರು, ಜೊತೆಗೆ ಹೆಣ್ಣು ಮಕ್ಕಳಿಗೆ ನಮ್ಮ ದೇಶದ ಬೆನ್ನೆಲುಬು ರೈತರಾದರೆ ಪ್ರತಿ ಮನೆ ಮನಸ್ಸಿಗೂ ಸಹಿತ ನೆಮ್ಮದಿ ಮತ್ತು ಮನೆ ಚೆನ್ನಾಗಿರ್ಬೇಕಾದ್ರೆ ಹೆಣ್ಣೇ ಕಾರಣ. ಅಂತ ಹೆಣ್ಣು ಮಕ್ಕಳಿಗೂ ಸಹಿತ ಯಾವುದೇ ಕಾರಣಕ್ಕೂ ಅಧೈರ್ಯವಿಲ್ಲದಂಥ ರೀತಿ ಧೈರ್ಯ ತುಂಬುವಂಥ ಕಾಯಕ ಈಶ್ವರಪ್ಪ ಅವರು ಮಾಡಿದ್ದಾರೆ. ಈ ಬಾರಿಯೂ ಸಹಿತ ಅವರಿಗೆ ಅನುಕೂಲ ಆಗುತ್ತೆ. ತಾಯಿ ಅನುಕೂಲ ಮಾಡಲಿ ಅಂತಲೇ ನಾನು ದೇವಿನ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ಸಂತೃಪ್ತವಾಗಿ ಅಂದರೆ ಎಲ್ಲ ಕಾಲದಲ್ಲೂ ಹಿಂದುತ್ವದ ಬಗ್ಗೆ ಧರ್ಮದ ಧ್ವನಿ ಎತ್ತುವಂತಹ ಏಕೈಕ ನಾಯಕ ಅಂದರೆ ಈಶ್ವರಪ್ಪ ಅವರು ಅಂತ ಹೇಳ್ತಕ್ಕಂಥದ್ರಲ್ಲಿ ಆನಂದ್ ಗುರೂಜಿ ಮಾತ್ರ ಅಲ್ಲ, ಎಲ್ಲ ಜಗದ್ಗುರುಗಳು ಎಲ್ಲ ಸಾಧು ಸಂತರು ಹೇಳುವ ಮಾತು. ಯಾಕೆಂದರೆ ಅವರ ಧ್ವನಿಯಲ್ಲಿ ಅಂಥ ಶಕ್ತಿ ಇದೆ. ಅಂತಹದ್ರಲ್ಲಿ ಈ ಬಾರಿ ಆಗಿರ್ತಕ್ಕಂತಹ ಒಂದಷ್ಟು ಅಚಾತುರ್ಯಗಳು, ಆ ಅಚಾತುರ್ಯಗಳು ಆದಷ್ಟು ಬೇಗ ಸರಿ ಹೋಗಿ ಪುನಃ ಅವರ ರಾಜ್ಯದಲ್ಲಿ ಅವರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ಥಾನಮಾನ ಸಿಗಲಿ ಎಂಬತಕ್ಕಂಥದ್ದೇ ಈ ನಿಮ್ಮ ಆನಂದ್ ಗುರೂಜಿಯವರ ಮಾತು. ಯಾಕೆಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಹಿಂದುತ್ವಕ್ಕಿನ್ನ ಮನೆಯ ಕಣ್ಣು ಒಂದು ಹೆಣ್ಣು ಅಂತ ಹೇಳ್ತಾರೆ. ಅಂತ ಹೆಣ್ಣು ಮಕ್ಕಳಿಗೆ ಒಂದು ಧೈರ್ಯ ತುಂಬುವ ಕಾಯಕವನ್ನು, ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂಥ ಶಕ್ತಿ ತುಂಬುವಂಥ ಕಾಯಕವನ್ನು ಮಾಡುವ ಕೆಲಸ ಇದೆಯಲ್ಲ, ಅದು ಈಶ್ವರಪ್ಪ ಅವರ ಕುಟುಂಬ ಅವರಾಗಲಿ ಅವ್ರ ಮಗ ಆಗಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದು ನಡೀಲಿ. ಹಾಗಾಗಿ ಶಿವಮೊಗ್ಗದಲ್ಲಿ ಒಂದು ಅಭಿಯಾನ ಆಗಬೇಕಾಗಿದೆ. ಅದಕ್ಕಾಗಿ ಆದಷ್ಟು ಬೇಗ ತಾಯಿ ಮಾರಿಕಾಂಬಳಲ್ಲೂ ಸಹಿತ ನಾವು ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ಒಳ್ಳೆಯದಾಗಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.